ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ಆಕರ್ಷಕ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ಬೆಳಗ್ಗೆನೆ ಕೋಕೋ ಬೀಚ್ ಫ್ಲೋರಿಡಾಗೆ ಬಂದಿದ್ದೀವಿ. ಇಲ್ಲಿ ಏನು ವಿಶೇಷ ಅಂದ್ರೆ ಈ ಬೀಚಲ್ಲಿ ಅಮೆರಿಕದ ಏರ್ ಶೋ ನಡೀತಾ ಇದೆ. ಏರ್ ಶೋ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಬೆಂಗಳೂರಿನ ಯಲಹಂಕದಲ್ಲಿ ಪ್ರತಿ ವರ್ಷ ನಡೆಯೋ ಏರ್ ಶೋ. ಇದು ಅದೇ ತರದ ಏರ್ ಶೋ. ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಇತ್ತು. ಬೀಚಲ್ಲಿ ತುಂಬಾ ಕ್ರೌಡ್ ಇದ್ದಿದ್ರಿಂದ ಕಾರ್ ಪಾರ್ಕಿಂಗ್ಗೆ ಜಾಗ ಹುಡುಕಿ ಅಲ್ಲಿಂದ ನಡ್ಕೊಂಡು ಬರೋದ್ರಲ್ಲಿ ಏರ್ ಶೋ ಕರೆಕ್ಟ್ ಆಗಿ ಸ್ಟಾರ್ಟ್ ಆಯ್ತು. ಇದು US ಮಿಲಿಟರಿ ಅವರು ಕಂಡಕ್ಟ್ ಮಾಡೋ ಏರ್ ಶೋ. US ನೇವಿ, ಡಿಫೆನ್ಸ್ ಅಂಡ್ ಏರ್ ಫೋರ್ಸ್ ಟೀಮ್ ಇಂದ ಏರ್ ಕ್ರಾಫ್ಟ್ಸ್, ಫೈಟರ್ ಜೆಟ್ಸ್, ಹೆಲಿಕಾಪ್ಟರ್, ಪ್ಯಾರಾಚೂಟ್ ಎಲ್ಲ ಇತ್ತು. ನಾವು ಇವ್ರ ಅನೌನ್ಸ್ಮೆಂಟ್ ಕೇಳ್ತಾ ಇದ್ದ ಹಾಗೆ USA ಫ್ಲಾಗ್ ಹಿಡ್ಕೊಂಡು ಪ್ಯಾರಾಚ್ಯೂಟ್ ಬಂದು ಶೋ ಇನಾಗ್ರೇಷನ್ ಮಾಡ್ತು. ಇನಾಗ್ರೇಷನ್ ಆದ್ಮೇಲೆ ಏರ್ ಕ್ರಾಫ್ಟ್ಸ್ ಬಂದು ಆಕಾಶದಲ್ಲಿ ಚಿತ್ತಾರ ಮೂಡಿಸೋಕೆ ಶುರು ಮಾಡ್ತು. ಇದ್ರ ಜೊತೆಗೆ ಫೈಟರ್ ಜೆಟ್ಗಳ ಸೌಂಡ್ ಅಂತೂ ಭಯ ಹುಡ್ಸೋ ತರ ಇತ್ತು. ಇಲ್ಲಿನ ಆರ್ಗನೈಸರ್ಸ್ ಹೇಳಿದ ಪ್ರಕಾರ ಇಲ್ಲಿದ್ದ F-22 ರ್ಯಾಪ್ಟರ್ ಅನ್ನೋ ಫೈಟರ್ ಜೆಟ್ ವರ್ಲ್ಡ್ಸ್ ನ ಫಾಸ್ಟೆಸ್ಟ್ ಫೈಟರ್ ಜೆಟ್ ಅಂತೆ. ಇದು ಟ್ರಾವೆಲ್ಸ್ ಅಟ್ 1.5 ಟೈಮ್ಸ್ ದ ಸ್ಪೀಡ್ ಆಫ್ ಸೌಂಡ್ ಅಂತೆ. ಈ ಜೆಟ್ ಫ್ಲೈ ಮಾಡ್ತಾನೆ ಮಿಡ್ ಏರ್ ಅಲ್ಲಿ ಸ್ಟ್ರೈಟ್ ಅಪ್ ಆಗಿ ನಿಂತು ಅದೇ ಸ್ಪೀಡ್ ಅಲ್ಲಿ ರಿವರ್ಸ್ ಆಗಿ ಕೆಳಗ್ ಬಂದಿದ್ ನೋಡೋಕಂತೂ ಥ್ರಿಲ್ಲಿಂಗ್ ಆಗಿತ್ತು. ಹಾಗೆ ಆಕಾಶದಲ್ಲಿ ಯಾವುದು ಜೆಟ್ ಕಾಣಿಸ್ತಿಲ್ಲ ಅಂತ ನೋಡ್ತಾ ನಿಂತಿದ್ರಿ. ಹಿಂದೆಯಿಂದ ಢಮ್ ಅಂತ ಬಂದಿದ್ದಂತೂ ಎದೆ ಗಾಬರಿ ಆಗೋಗಿತ್ತು. ಇನ್ನು 2 ಜೆಟ್ಗಳ ಜುಗಲ್ಬಂದಿ ಅಂತೂ ನೋಡೋಕೆ ಬ್ಯೂಟಿಫುಲ್ ಆಗಿತ್ತು. ಸುಮಾರು 10-15 ನಿಮಿಷಗಳ ಕಾಲ ಈ 2 ಜೆಟ್ಗಳು ಒಂದರ ಪಕ್ಕ ಒಂದು ಅಷ್ಟು ಕ್ಲೋಸ್ ಡಿಸ್ಟೆನ್ಸ್ ಅಲ್ಲಿ ಸೂಪರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು. ಅದು ನೋಡೋ ನಮ್ಗೆ ಎಲ್ಲಿ ಡಿಕ್ಕಿಯಾಗಿ ಬೀಳುತ್ತೋ ಅಂತ ಅನ್ಸಿತ್ತು. ಕೊನೆಗಂತೂ 2 ಜೆಟ್ಗಳು ಒಂದೇ ಸಮ ರಿವರ್ಸ್ ಅಲ್ಲಿ ಒಟ್ಟಿಗೆ ಬಂದು ಒಂದು ಲೆಫ್ಟ್ ಸೈಡ್ಗೆ ಹಾಗೆ ಇನ್ನೊಂದು ರೈಟ್ ಸೈಡ್ಗೆ ಹೋಗ್ತಿದ್ದಂತೂ ನೋಡೋಕ್ಕೆ ಅದ್ಭುತ.
ಈ ಏರ್ ಶೋ ಸುಮಾರು 2 ಗಂಟೆಗಳ ಕಾಲ ಇತ್ತು. ಇದನ್ನು ನೋಡೋದೇ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದೇ ರೀತಿ ಇಲ್ಲಿನ ಮತ್ತಷ್ಟು ಇವೆಂಟ್ಗಳ ಬಗ್ಗೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲ ಮಿಸ್ ಆಗಬಾರ್ದು ಅಂದರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರ ಜೊತೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.